ಈ ಗೈಸ್ ಫೈನಲ್ ಆಗಿ ಈ ಥರ ರೆಡಿ ಆಗೈತೆ ನಮ್ಮ ಮೀನು. ಗೈಸ್ ನೋಡಿ ಪ್ಯಾಕ್ ಮಾಡ್ತಾ ಇದ್ದೀನಿ ಯಾವ ಥರ ಬಂದೈತೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ಗೈಸ್, ಮತ್ತೊಂದು ಕ್ಯಾಂಪಿಂಗ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಜಾಸ್ತಿ ದಿನ ಆಗೈತೆ ಕ್ಯಾಂಪಿಂಗ್ ವಿಡಿಯೋ ಮಾಡಿ. ನಿಮಗೆ ಅನಿಸದೇ ಇರ್ಬೋದು ಮೋಸ್ಟ್ಲಿ, ಯಾಕಂದರೆ ನಾನು ಹಳೆ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ನಿಮಗೆ ಲೇಟು ಅನಿಸದೇ ಇರ್ಬೋದು. ಸೀಮೆಗಳು ಕಚ್ತೈತೆ. ಇವತ್ತಿನ ವಿಡಿಯೋ ಬಂದು ಇದೇ ಕುಂಟೆಯಲ್ಲಿ ಮೀನು ಹಿಡ್ಕೊಂಡು ಹೋಗಿ ನಮ್ಮೂರು ಫಾರೆಸ್ಟಲ್ಲಿ ಹೋಗಿ ಕ್ಯಾಂಪಿಂಗ್ ಮಾಡೋಣ. ಈ ವಿಡಿಯೋ ತುಂಬ ಅದ್ಭುತವಾಗಿರುತ್ತೆ, ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ಇನ್ನು ಈ ಕುಂಟೆಯಲ್ಲಂದರೆ ತುಂಬ ಮೀನುಗಳಿದ್ದಾವೆ, ಬಟ್ ಗಾಳಕ್ಕೆ ಬೀಳ್ತಾವಿಲ್ಲ ಈಗ ಸದ್ಯಕ್ಕೆ ಗೊತ್ತಿಲ್ಲ. ಒಂದು 6 ತಿಂಗಳ ಹಿಂದೆ ತುಂಬ ಜನ ಇರ್ತಾಯಿದ್ರು, ಕುಂಟೆ ತುಂಬ ಇರ್ತಾಯಿದ್ರು ಜನ. ಈಗ ಯಾರೂ ಇಲ್ಲ. ಬನ್ನಿ ನೋಡೋಣ ಇವತ್ತು ಫಿಶಿಂಗ್ ಯಾವ ಥರ ಆಗುತ್ತೆ ಅಂತ. ಕ್ಯಾಂಪಿಂಗ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ, ಯಾಕಂದರೆ ಒಳ್ಳೆ ಪ್ಲೇಸು ನೋಡ್ಕೊ ಬಂದಿದ್ದೀನಿ ನಾನು. ಆ ಪ್ಲೇಸಲ್ಲಿ ಇವತ್ತು ಕ್ಯಾಂಪಿಂಗ್ ಹಾಕೋಣ. ಇನ್ನು ಇದು ಬಂದು ಗಾಳ ದಾರ ಎಲ್ಲ ಇದ್ರಾಗೆ ಐತೆ. ನಾನು ಲಾಸ್ಟ್ ಟೈಮು ಒಂದು ಲೇಕ್ ಹತ್ರ ಒಂದು ಗಾಳ ರೆಡಿ ಮಾಡಿದ್ದೀನಿ. ಇನ್ನೊಂದು ಗಾಳ ಈಗ ರೆಡಿ ಮಾಡಬೇಕು. ಇದು ರೆಡಿ ಆಗೈತೆ, ಈಗ ಇದು ಕಟ್ಕೊಂಡ್ರೆ ಆಗೋಯ್ತು. ಮತ್ತು ಇನ್ನೊಂದು ಐತೆ ಇದ್ರಾಗೆ ದಾರ ಗಾಳ ಎಲ್ಲ, ಅದು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡಿಕೊಂಡು ಫಿಶಿಂಗ್ ಮಾಡೋಣ. ಬನ್ನಿ ಈಗ ನೋಡೋಣ ಯಾವ ಥರ ಬೀಳ್ತವೆ ಅಂತ. ಎರೆಹುಳ ಒಂದು 2 ಐತೆ ಸಾಕು. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ.
ಗೈಸ್, ಗಾಳಗಳಲ್ಲಿ ಮೀನು ಹಿಡಿಬೇಕು ಅಂದರೆ ತುಂಬ ಪೇಷನ್ಸ್ ಇರಬೇಕು. ನೋಡಿ, ಒಂದು ಮೀನು ಬಿದ್ದು ನಮಗೆ ಒಂದು 4 ಅವರ್ ಆತ ಬಂತು. ಇದುವರೆಗೂ ಒಂದು ಮೀನು ಬಿದ್ದಿಲ್ಲ ಗೈಸ್. ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಇದುವರೆಗೂ ನಾನು ಒಂದು 3 ಸಲ ಹೋಗಿ ಎರೆಹುಳ ಹಿಡ್ಕೊಂಡು ಬಂದಿದ್ದೀನಿ. ಇದು ಲಾಸ್ಟು. ಮತ್ತು ನೋಡ್ಬೋದು ನೀವು, ನೋಡಿ ಕವರಲ್ಲಿ ಒಂದು ಸಲ ಎತ್ಕೊಬಂದೆ, ಈ ಡಬ್ಬದಲ್ಲೂ ಒಂದು ಸಲ ಎತ್ಕೊಬಂದೆ, ಎಲ್ಲ ಖಾಲಿ ಆಗೋಗೈತೆ. ಈಗ ಲಾಸ್ಟ್ ಇದು ಹಾಕೋಣ. ಬಿದ್ದರೆ ಬಿದ್ದಂಗೆ, ಇಲ್ಲಾಂದರೆ ಒಂದು ಸಿಕ್ಕಾಯ್ತಲ್ಲ ಅದನ್ನೇ ನಾವು ಕಬಾಬ್ ಮಾಡಿಕೊಂಡು ತಿನ್ನೋಣ ಗೈಸ್. ಮತ್ತು ಇವಾಗ ಒಂದು ಬಿತ್ತು. ಈಗ 4 ಅವರ್ ಏನು 5 ಅವರ್ ಆತ ಬಂತು. ಒಂದು ಮೀನು ಬಿದ್ದೋಯ್ದೆ, 2ನೇ ಮೀನು ಬಿದ್ದೈತೆ ನೋಡಿ. ಇಲ್ಲೊಂದು ಕವರ್ ಆಗೈತೆ, ಕವರಾಗ ಒಂದು ಮೀನು ಐತೆ. ಇದೊಂದು 2 ಆದವು. ನೋಡೋಣ ಮತ್ತೆ ಏನಾದರೂ ಬಿಡುತ್ತಾ ಟ್ರೈ ಮಾಡೋಣ. ಗೈಸ್ ನೋಡಿ, ಗಾಳ ಎಲ್ಲ ಸುತ್ತಾಕಿದ್ನಿ, ನಮ್ಮ 3 ಗಾಳ. ಈಗ ಮೀನುಗಳು 2 ಬಿದ್ದೈತೆ. ಇವೆರಡನ್ನೂ ಎತ್ಕೊಂಡೋಗಿ ಇಲ್ಲೇ ಮನೆ ಹತ್ರ ಕ್ಲೀನ್ ಮಾಡಿಕೊಂಡು ಆಮೇಲೆ ತಗೊಂಡು ಹೋಗೋಣ. ಗೈಸ್, ಫೈನಲ್ ಆಗಿ ಈ ಥರ ರೆಡಿಯಾಗೈತೆ ನಮ್ಮ ಮೀನು. ಈಗ ಇದನ್ನ ತಗೊಂಡೋಗಿ ಫ್ರೈ ಮಾಡೋಣ. ಗೈಸ್, ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿ ಆಯಿತು, ಒಲೆ ರೆಡಿ ಮಾಡಿದ್ದು ಆಯಿತು, ಸೌದೆ ಎಲ್ಲ ತಂದು ಹಾಕಿದ್ದೀನಿ, ಎಲ್ಲ ರೆಡಿ ಮಾಡಿದ್ದೀನಿ. ಈಗ ಮೊದಲು ನಾವು ಫಿಶ್ ರೆಡಿ ಮಾಡೋಣ. ಫಿಶು ಮಿಕ್ಸ್ ಮಾಡಿಬಿಡೋಣ ಕಬಾಬ್ಗೆ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ. ಮೊದಲು ಎಣ್ಣೆ ಸ್ವಲ್ಪ ಹಾಕೋಣ. ಈಗ ಖಾರ ಪುಡಿ ಹಾಕೋಣ, ಗರಂ ಮಸಾಲ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ ಹಾಕೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈಗ ರುಚಿಗೆ ತಕ್ಕಷ್ಟು ಉಪ್ಪು,
ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಇದ್ರ ಜೊತೆಗೆ ನಿಜವಾಗ್ಲೂ ನಾನು ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಇವಾಗ ಸಾರ್ಥಕ ಆಗೋಯಿತು. ಗೈಸ್, ಈಗ ತಿಂದಿದ್ದೆಲ್ಲ ಆಯಿತು. ಇದಿಷ್ಟು ಈ ವಿಡಿಯೋ ಗೈಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಕ್ಯಾಂಪಿಂಗ್ ವಿಡಿಯೋ ಜೊತೆ ನಿಮ್ಮ ಗೈಸ್. ಈಗ ಎಲ್ಲ ಪ್ಯಾಕ್ ಮಾಡಿಬಿಡೋಣ, ಟೆಂಟು ಗಿಂಟು ಎಲ್ಲ. ಯಾಕಂದರೆ ನಾವು ಇವತ್ತು ನೈಟು ಸ್ಟೇ ಆಗೋ ಪ್ಲ್ಯಾನ್ ಏನೂ ಇಲ್ಲ. ಎಷ್ಟು ಫಿಶ್ಶು ಫ್ರೈ ಮಾಡ್ಕೊಂಡು ಕಾಡಲ್ಲಿ ತಿನ್ನೋಣ, ಪೀಸ್ಫುಲ್ ಆಗಿರುತ್ತೆ ಅಂತ ಬಂದಿದ್ದು. ಟೆಂಟೆಲ್ಲ ಸೆಟಪ್ ಮಾಡಿಬೇಡ. ಆಮೇಲೆ ನಿಮಗೆ ಒಂದು ರೌಂಡ್ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಗೈಸ್ ನೋಡಿ, ಪ್ಯಾಕ್ ಮಾಡ್ತಾ ಇದ್ದೀನಿ ಯಾವ ಥರ ಬಂದೈತೆ ಅಂತ. ಗೈಸ್, ಈಗ ಪ್ಯಾಕ್ ಮಾಡಿ ಆಯಿತು. 2 ಬ್ಯಾಗ್ ಆಗೈತೆ. ಈಗ ತೋರಿಸ್ತೀನಿ ಬಂದು ಒಂದು ರೌಂಡು ಕಾಡಲ್ಲಿ ಯಾವ ಥರ ಇರುತ್ತೆ ಅಂತ. ನೋಡಿ ಕತ್ಲಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ.